ನಮ್ಮಣ್ಣ ಸ್ವಲ್ಪ ಸ್ವಲ್ಪ ಅಲ್ಲ ಜಾಸ್ತಿನೇ ಇನ್ನೋಸೆಂಟ್, ಅವನಿಗೆ ಗೊತ್ತಾಗಲ್ಲ. ಹೇಳ್ತೀನಿ ಅಣ್ಣ, ಅದಕ್ಕೆ ಮೇಲೆ ಕೈ ಹಾಕೋಣ. ದೇವ್ರೆ, ನನ್ ಸೊಸೆನೂ ಏನ್ ಕಮ್ಮಿ, ಅವಳು ಎಷ್ಟ್ ಚೆನ್ನಾಗಿ ಕಾಣ್ತಿದ್ದಾಳೆ. ನನ್ ಮುದ್ದು, ಇಬ್ರು ಚೆನ್ನಾಗಿ ಕಾಣ್ತಾ ಇದ್ದೀರಾ. ಓಕೆ, ಹಾ ಸರಿ. ಅಲ್ಲ, ನೀವು ಪ್ರಿಂಟ್ ಮಾಡಿ ಇಟ್ಬಿಡಿ, ನಾ ಸಂಜೆ ಬಂದು ತಗೊಂಡು ಹೋಗ್ತೀನಿ. ಸರಿ. ಮಧ್ವ, ಬಟ್ಟೆ ಚೆನ್ನಾಗಿದ್ಯಾ? ನಿಮ್ಗೆ ಇಷ್ಟ ಆಯ್ತಾ ಈ ಬಟ್ಟೆ? ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಮಧ್ವ. ನಾನು ಈ ಪ್ರೀ ವೆಡ್ಡಿಂಗ್ ಶೂಟು ಅಂದ್ರೆ ಯಾವ್ಯಾವ ಥರನೋ ಬಟ್ಟೆ ಹಾಕಿಸ್ಬಿಡ್ತಾರೆ ಅಂತೆಲ್ಲ ಅನ್ಕೋತಾ ಇದ್ದೆ. ಎಷ್ಟು ಲಕ್ಷಣವಾಗಿ ಕಾಣಿಸ್ತಿರೋ ಇಬ್ರು. ನೀನು ಚೆನ್ನಾಗಿ ಕಾಣಿಸ್ತೀಯಮ್ಮ. ಕೇಶವ, ಚೆನ್ನಾಗಿದ್ದೇನ್ರೋ? ಇರ್ಲಿ ಇರ್ಲಿ ಅಣ್ಣ, ಅದಕ್ಕೆ ನಿನ್ ಲೈಫಲ್ಲಿ ಬಂದಾಗಿಂದ ನಮ್ಮನ್ನೆಲ್ಲ ಅವಾಯ್ಡ್ ಮಾಡ್ತಿದ್ಯಾ ಅಂತ ಅನ್ನಿಸ್ತಿಲ್ವಾ? ಹೇ ಚಿಕ್ಕು, ಆತರ ಎಲ್ಲ ಏನೂ ಇಲ್ಲ ಕಣೋ. ನೀನ್ ಏನೇನೋ ಅನ್ಕೋಬೇಡ, ಪ್ರಾಮಿಸ್. ಪ್ರಿಯಾ ಆಸೆ ಪಟ್ಲು, ಅದಕ್ಕೆ ಈ ಬಟ್ಟೆ ತರಿಸ್ಕೊಂಡ್ವಿ. ಅಯ್ಯೋ ಅಣ್ಣ, ನಿನಗೆ ತಮಾಷೆ ಯಾವುದು ಸೀರಿಯಸ್ ಯಾವುದು ಗೊತ್ತಾಗಲ್ಲ. ಇನ್ನೋಸೆಂಟ್ ನೀನು. ಕೋತಿ ಕೋತಿ. ಸೂಪರ್ ಆಗಿದೆ ಕಣ. ಸರಿ ಸರಿ, ಇವ್ರ ಫೋಟೋ ತೆಗೆಸ್ಕೊಳ್ಳಿ, ಬನ್ನಿ ನಾವು ಹೋಗೋಣ. ಬನ್ನಿ ಬನ್ನಿ, ಪೋಸ್ ಕೊಡು. ಹೇಳ್ಕೊಡು. ಅದ್ಗೆ ಆಲ್ ದ ಬೆಸ್ಟ್ ಅಣ್ಣ, ಆಲ್ ದ ಬೆಸ್ಟ್. ಚೆನ್ನಾಗಿ ಪೋಸ್ ಕೊಡಿ. ಹೆಗಲ ಮೇಲೆ ಕೈ ಹಾಕೊಳ್ಳಿ. ಸಾರ್, ಹೆಗಲ ಮೇಲೆ ಕೈ ಹಾಕೊಳ್ಳಿ ಅಂದ್ರೆ ನಿಮ್ಮ ಹೆಗಲ ಮೇಲೆ ಹಾಕೊಂತಿರಲ್ಲ ಸಾರ್. ಮೇಡಮ್ ಹೆಗಲ ಮೇಲೆ ಹಾಕೊಳ್ಳಿ ಸಾರ್. ನಮ್ಮಣ್ಣ ಸ್ವಲ್ಪ ಸ್ವಲ್ಪ ಅಲ್ಲ ಜಾಸ್ತಿನೇ ಇನ್ನೋಸೆಂಟ್, ಅವನಿಗೆ ಗೊತ್ತಾಗಲ್ಲ. ಹೇಳ್ತೀನಿ ಅಣ್ಣ, ಅದಕ್ಕೆ ಮೇಲೆ ಕೈ ಹಾಕೋಣ. ಸಾರ್, ಚೂರು ಹತ್ರ ಬನ್ನಿ ಸಾರ್. ಸಾರ್, ಇವಾಗ ಒಂದ್ ಸ್ವಲ್ಪ ಕ್ರಾಸ್ ಆಗಿ ನಿಂತ್ಕೊಳ್ಳಿ. ಸಾರ್, ಕ್ರಾಸ್ ಅಂದ್ರೆ ಹಂಗಲ್ಲ ಸಾರ್, ಹಿಂಗೆ ಹಿಂಗೆ ಕ್ರಾಸು ಕ್ರಾಸು. ಹಾ 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 ಹಂಗೆ ಸ್ಮೈಲ್ ಇರ್ಲಿ ಸಾರ್, ಸ್ಮೈಲು. ಹಂಗೆ ಹಂಗೆ ಇರ್ರಿ, ಹಂಗೆ ಇರ್ರಿ ಸರ್. ಹಾ, ಹಂಗೆ ಇನ್ನೊಂದು ಪೋಸ್ ಕೊಡಿ. ಸೂಪರ್ ಆಗಿ ಬಂತು. ಹಾ, ಹಂಗೆ ಇನ್ನೊಂದು ಪೋಸ್ ಕೊಡಿ. ಸೂಪರ್ ಆಗಿ ಬಂತು. ಸರ್, ಮೇಡಮ್ಗೆ ಏನಾದ್ರು ಗಿಫ್ಟ್ ತಂದಿದ್ರೆ ಅದನ್ನ ಕೊಡೋ ತರ ಒಂದು ಪೋಸ್ ಕೊಡಿ ಸರ್. ಗಿಫ್ಟಾ? ಏನು ತಂದಿಲ್ಲ ಸರ್. ಇಲ್ವಾ? ಹೋಗ್ಲಿ ಬಿಡಿ. ಬೇರೆ ಏನಾದ್ರು ಪೋಸ್ ಕೊಡಿ ಸರ್. ಹೌದಲ್ವಾ, ನಾನೇನು ಗಿಫ್ಟೇ ಕೊಟ್ಟಿಲ್ಲ. ನನಗೆ ಯಾಕಿದ್ ಹೊಳಿಲಿಲ್ಲ? ಮೂರ್ತಿ, ಹಾ, ಫೋಟೋ ಎಲ್ಲ ತೆಗ್ದಾಯ್ತಾ? ಹೇಗ್ ಬಂದಿದೆ? ಸೂಪರ್ ಆಗಿ ಬಂದಿದೆ ಸರ್, ನೋಡಿ. ಹೇಗಿದೆ ಸರ್? ಕೆಡ್ದಾಗಿದೆ. ಏನ್ ಸರ್ ಹಿಂಗ್ ಹೇಳ್ತಾ ಇದ್ದೀರಾ? ಎಷ್ಟು ಫೋಟೋ ಶೂಟ್ ಮಾಡಿದೀನಿ ನಾನು. ಫೋಟೋಸ್ ಎಷ್ಟು ಚೆನ್ನಾಗಿ ಬಂದಿದ್ದಾವೆ. ಕೆಟ್ಟಾಗಿದೆ ಅಂತಿರಲ್ಲ ಸರ್. ಫೋಟೋಗ್ರಫಿ ಬಗ್ಗೆ ನಿಮಗೆ ಗೊತ್ತಾ ಸರ್? ಈ ಫೋಟೋ ತೆಗೆಸ್ಕೊಳ್ಳೋರು ಯಾಕೆ ಫೋಟೋ ತೆಗೆಸ್ತಾರೆ? ಇನ್ನೇನಕ್ಕೆ? ನೆನಪಾದಾಗ ನೋಡ್ಕೊಳಕ್ಕೆ. ನಿಮ್ಗೆ ನಿಮ್ ಕೆಲ್ಸದ ಉದ್ದೇಶನೇ ಗೊತ್ತಿಲ್ವಲ್ಲಪ್ಪ. ಈ ಫೋಟೋಗಳನ್ನ ತೆಗೆಸ್ಕೊಳ್ಳೋದು ನೆನಪಾದಾಗ ನೋಡ್ಬೇಕು ಅಂತಲ್ಲ,
ಅದನ್ನು ನೋಡಿದಾಗ ನಮಗೆ 1000 ನೆನಪಾಗಬೇಕು ಅಂತ. ಫೋಟೋ ತೆಗಿಬೇಕಾದ್ರೆ ನೀವು ಹೀಗೆ ನಿಂತ್ಕೊಳ್ಳಿ, ಹಾಗೆ ನಿಂತ್ಕೊಳ್ಳಿ, ಈ ತರ ನಗಬೇಕು, ಆ ತರ ನಗಬೇಕು ಅಂತ ನಿಮಗೆ ಬೇಕಾದ ತರ ನೀವು ಹೇಳಿದ್ರೆ ಅದಲ್ಲಿ ನೈಜತೆ ಇರುತ್ತಾ? ಎಲ್ಲ ಕೃತಕವಾಗಿ ಅವ್ರು ನಡ್ಕೊಳ್ಳೋದಿಲ್ವಾ? ನನಗೆ ಈ ಫೋಟೋಗ್ರಫಿ ಬಗ್ಗೆ ಏನೂ ಗೊತ್ತಿಲ್ಲ. ಅಂದ್ರೆ ಯಾವ ಕ್ಯಾಮ್ರಾ ಉಪಯೋಗಿಸ್ಬೇಕು, ಲೈಟು ಎಷ್ಟಿರಬೇಕು, ಹೇಗಿರಬೇಕು, ಹತ್ರದಿಂದ ಹೇಗೆ ತೆಗಿಬೇಕು, ದೂರದಿಂದ ಹೇಗೆ ತೆಗಿಬೇಕು, ಇವೆಲ್ಲ ನನಗೆ ಗೊತ್ತಿಲ್ಲಪ್ಪ. ಆದ್ರೆ ಒಂದು ಫೋಟೋ ಹೇಗಿರಬೇಕು ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತು. ನಾವು ಆ ಫೋಟೋ ನೋಡಿದಾಗ ಆ ಕ್ಷಣ ನೆನಪಾಗಬೇಕು. ನಮ್ಗೆ ಗೊತ್ತಿಲ್ಲದೆ ನಮ್ಮ ಮುಖದಲ್ಲಿ ಒಂದು ನಗು ಬರಬೇಕು. ಆ ಥರದ್ದು ಯಾವುದೂ ನಿನ್ನ ಫೋಟೋದಲ್ಲಿ ಕಾಣ್ತಾ ಇಲ್ವಲ್ಲಪ್ಪ. ಮೂರ್ತಿ, ನೀವು ಹಾಗೆ ನಿಂತ್ಕೊಳ್ಳಿ, ಹೀಗೆ ನಿಂತ್ಕೊಳ್ಳಿ ಅಂತ ಹೇಳಿದೆ. ಅವ್ರು ಹೇಗೆ ನಿಂತಿದ್ದಾರೋ ಹಾಗಾಗೆ ಸೆರೆ ಹಿಡಿಬೇಕು. ಅವ್ರ ಕಣ್ಣಲ್ಲಿ ಪ್ರೀತಿ ಇರುತ್ತಲ್ಲ, ಅದನ್ನ ಸೆರೆ ಹಿಡಿಬೇಕು. ಆಗ ಅವ್ರ ಕಣ್ಣಲ್ಲಿ ಒಬ್ರ ಬಗ್ಗೆ ಇನ್ನೊಬ್ರ ಮೇಲಿರೋ ಪ್ರೀತಿ ಕಾಣುತ್ತೆ, ಭಾವನೆಗಳು ಕಾಣುತ್ತೆ. ನಿನಗೆ ತುಂಬಾ ಫೋಟೋಗಳು ಸಿಗತ್ತೆ ಮೂರ್ತಿ. ನಾನು ಈಗ ಹೇಳ್ದೆ ಅಂತ ಬೇಜಾರು ಮಾಡ್ಕೋಬೇಡಪ್ಪ. ನನಗನ್ಸಿದ್ದನ್ನು ನಾನು ಹೇಳಿದೆ. ಸಾರ್ ಥ್ಯಾಂಕ್ ಯು ಸಾರ್, ಸಖತ್ತಾಗಿ ಹೇಳಿದ್ರಿ. ಇಷ್ಟ ದಿನ ನಂಗೆ ಇಷ್ಟ ಬಂದಂಗೆ ಫೋಟೋ ತೆಗಿತಿದ್ದೆ, ಇನ್ಮೇಲೆ ನೀವು ಹೇಳ್ದಂಗೆ ಫೋಟೋ ತೆಗಿತೀನಿ ಸಾರ್. ಕೇಶ್ವ, ಅವ್ರಿಬ್ರದ್ದು ಮುಗೀತು. ಇವಾಗ ನಾವಿಬ್ರು ಹೋಗೋಣ ಬಾ. ಅದು ಮೀನಾ, ಏ ಬಾರ. ಮೀನಾ, ಏ ಮೀನಾ. ಕೇಶ್ವ, ನನ್ ಸೀರಿಯಲ್ ಕರೆಕ್ಟ್ ಇದೆಯಾ? ನೀನ್ ಜಗತ್ತಿನ 9ನೇ ಅದ್ಭುತ, ಸೂಪರ್ ಆಗಿದೆ. ಥ್ಯಾಂಕ್ಸ್ ಕಣೋ. ಫೋಟೋಗ್ರಾಫರ್ ಅಣ್ಣ ಈಗ ಕೇಶವನನ್ನ ಎತ್ಕೊಳ್ತಾನೆ, ನೀವು ಫೋಟೋಸ್ ತೆಗಿರಿ. ಅದೇ ಕ್ಯಾಂಡಿಡ್ ಫೋಟೋಸ್. ಅದಕ್ಕೇನಂತ ತಗೋಣ, ನಿಂತ್ಕೊಳ್ಳಿ. ಥ್ಯಾಂಕ್ಸ್ ಅಣ್ಣ. ಮೀನಾ, ಅಪ್ಪ ಇಲ್ಲೇ ಇದ್ದಾರೆ ಕಣೆ. ನಾನು ಇಲ್ಲಿ ಇಟ್ಕೊಂಡ್ರೆ ನನ್ನ ಎತ್ತಿಸಾಕ್ತಾರಷ್ಟೇ. ಮಾವ, ಕೇಶವನ್ ನೋಡಿ ನನ್ನ ಎತ್ಕೊಳ್ಳೋ ಅಂತಂದ್ರೆ ಎತ್ಕೊಳ್ಳಲ್ಲ ಅಂತಿದ್ದಾನೆ. ನೀವಾದ್ರೂ ಬೈರಿ ಮಾವ. ಏ ಕುಳ್ಳಿ, ನಮ್ಮ ಅದಕ್ಕೆ ನಾ ಬಿಜ್ಲಿ ಪಟಾಕಿ ಅನ್ಕೊಂಡಿದ್ದೆ, ಆಟಮ್ ಬಾಂಬ್. ಇದು ಆಕ್ಚುಲಿ ಚೆನ್ನಾಗಿರೋದು ಅಂದ್ರೆ. ತೆಂಗಿನ ಮರ ಇಷ್ಟುದ ಬೆಳೆದ್ಬಿಟ್ಟಿದೆ. ಈ ಮರ ನೋಡು, ಅದಕ್ಕಿಂತ ಉದ್ದ ಬೆಳೆದ್ಬಿಟ್ಟಿದೆ. ನಾನಾ? ಕೇಶವ, ತಿರ್ಗೋ ಈ ಕಡೆಗೆ. ಮಾವ ನಿನ್ನೆ ನೋಡ್ತಾ ಇರೋದು, ತಿರ್ಗೋ ಈ ಕಡೆಗೆ. ನೀನಾ ನನಗೆ ಟಾರ್ಚ್ ಹಾಕಿ ಕೊಡ್ಬೇಡ ಕಣೆ. ನಿನ್ನ ಹೆಸರಲ್ಲಿ ಸೂಸೈಡ್ ಲೆಟರ್ ಬರ್ತೀನಿ ನಾನು. ಕೇಶವ, ಅಪ್ಪ, ಮೀನಾ ಆಸೆ ಪಡ್ತಾ ಇದ್ದಾಳೆ. ಅದೇನು ಅವಳು ಹೇಳ್ದಂಗೆ ಕೇಳು. ಹಂಗೇರಿ. ನೆಕ್ಸ್ಟ್ ಕೇಶವ, ಇವಾಗ ತಿರುಗ್ಸೋ. ಅಣ್ಣ, ನೀ ಫೋಟೋ ತೆಗಿತಾನೆ ಇರಿ. ಮೀನಾ, ಟೈಟಾನಿಕ್ ಪೋಸ್. ಹಾ. ವಲ್ಲಭ, ಅಮ್ಮು, ನೆಕ್ಸ್ಟ್ ನೀವೇ ಬನ್ನಿ, ಫೋಟೋಸ್ ತಗೊಳ್ಳಿ. ಅದಕ್ಕೆ ಈ ಗೂಬೆ ಜೊತೆ ನಾನು ಫೋಟೋ ತೆಗ್ಸ್ಕೊಳಲ್ಲ. ನಾನು ಅಷ್ಟೇ, ಈ ಕತ್ತೆ ಜೊತೆ ಫೋಟೋ ತೆಗ್ಸ್ಕೊಳಲ್ಲ. ಬಂದ್ರು. ಸರ್ ರೆಡಿನಾ? ಪೋಸ್ ಕೊಡಿ ಸರ್. ಈ ಕೋತಿ ಜೊತೆ ನಿಂತ್ಕೊಂಡು ಅದ್ ಏನ್ ಪೋಸ್ ಕೊಡೋದು? ಸರ್ ಏನ್ ಸುಮ್ಮನೆ ನಿಂತಿದ್ದೀರಾ?
ಪೋಸ್ ಕೊಡಿ ಸಾರ್. ಸಾರ್ ಏನ್ ಸರ್ ಹಿಂಗ್ ಪೋಸ್ ಕೊಡ್ತೀರಾ? ಚೆನ್ನಾಗಿ ಕೊಡಿ ಸಾರ್. ಅದು ಪ್ರೀತಿ ಜಾಸ್ತಿ ಆದಾಗ ಈ ತರ ಆಡ್ತಾರೆ ಕೇಶವ. ಹೌದಾ? ನಾನು ಯಾವತ್ತು ಹಿಂಗ್ ಮಾಡಿಲ್ವಲ್ಲ. ಸಾರ್ ಏನ್ ಸರ್ ಹಿಂಗ್ ಪೋಸ್ ಕೊಡ್ತೀರಾ? ಇವ್ರು ನಿಮ್ ಹೆಂಡತಿ ತಾನೆ? ಹೆಗ್ಲ ಮೇಲೆ ಕೈ ಹಾಕೊಂಡು ರೊಮ್ಯಾಂಟಿಕ್ ಆಗಿ ಒಂದು ಪೋಸ್ ಕೊಡಿ ಸರ್. ಸೂಪರ್ ಆಗಿರುತ್ತೆ ಸರ್. ಕೊಡಿ 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 ಸರ್. ಹೆಗ್ಲ ಮೇಲೆ ಕೈ ಹಾಕಿ ಸರ್. ಹಂಗೇರಿ 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 ಹಂಗೇರಿ. ನೆಕ್ಸ್ಟ್ ನೆಕ್ಸ್ಟ್ ಸರ್. ನೆಕ್ಸ್ಟ್ ನೆಕ್ಸ್ಟ್ ಸರ್ ಇನ್ನೊಂದು. ಇವರಿಬ್ರು ಗಂಡ ಹೆಂಡ್ತಿನ ಅಥವಾ ಶತ್ರುಗಳ ಒಂದು ಗೊತ್ತಾಗ್ತಾ ಇಲ್ಲ. ನಮ್ಗೆ ಯಾಕೆ, ನಮ್ಮ ಕೆಲಸ ನಾವು ಮಾಡೋಣ. ಸರ್ ಅಷ್ಟೇನಾ? ಬೇರೆ ಯಾರ್ದಾದ್ರೂ ಫೋಟೋ ತೆಗಿಬೇಕಾ? ಇಲ್ಲಪ್ಪ. ಹಾಗಿದ್ರೆ ಬನ್ನಿ ನಿಮ್ಮಿಬ್ರದ್ದು ಒಂದು ಫೋಟೋ ತೆಗಿತೀನಿ. ಏಯ್ ಏನ್ ಬೇಡಪ್ಪ, ನಮ್ದೇನ್ ಫೋಟೋ ಬೇಡ. ಅಯ್ಯ ಬನ್ನಿ ಸಾರ್, ನಿಮ್ಗೆ ಇಷ್ಟ ಆಗೋ ತರ ಚೆನ್ನಾಗಿ ತೆಗ್ಕೊಡ್ತೀನಿ ಬನ್ನಿ. ಅಪ್ಪ ಅಪ್ಪ ಬನ್ನಿ ಅಪ್ಪ. ಒಂದು ಫೋಟೋ ಅಪ್ಪ, ಒಂದೇ ಒಂದು ಫೋಟೋ ಬನ್ನಿ ಅಪ್ಪ ಪ್ಲೀಸ್. ಹಾ ಎಲ್ರು ಬರ್ರಪ್ಪ, ಎಲ್ರು ಬನ್ನಿ 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 ಬನ್ನಿ, ಒಂದು ಫ್ಯಾಮಿಲಿ ಫೋಟೋ ತೆಗೆನ. ಹಾ ಹಂಗೆ 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 ನಿಂತ್ಕೊಳ್ಳಿ. ಫ್ಯಾಮಿಲಿ ಅಂದ್ರೆ ಇದು ಸೂಪರ್ ಫ್ಯಾಮಿಲಿ.